ಸಪೋಸ್ ನೀವು ಪ್ರೊಫೆಷ್ನಲಿ ಫಾರ್ಮಸಿಸ್ಟ್ ಪ್ಯಾಷನ್ಲಿ ಯೂಟ್ಯೂಬರ್ ಅಕಸ್ಮಾತ್ ಯಾವ್ದಾದ್ರು ಒಂದು ಡ್ರಾಪ್ ಮಾಡೋದಿತ್ತಂದ್ರೆ ಯಾವ್ದು ಬಿಡ್ತೀರಿ? ಅಕಸ್ಮಾತ್ ನಿಮ್ಮ ಜೀವನದಾಗ ವಾಪಸ್ ತೊಗೊಂಬರೋ ಮೂಮೆಂಟ್ ಏನೋ ತಿಂಗಾದರೂ ಏನಿರ್ಬೋದು? ನಮ್ಮ ಚಿನ್ನು ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಲ್ರೆಡಿ ಎಲ್ಲರೂ ತಮಿಳಲ್ಲಿ ನೋಡಿರ್ತೀರಾ, ಬಟ್ ಅದು ಏನಂದರೆ ಈ ವರ್ಷದ ಕೊನೆಯ ವಿಡಿಯೋ. ಸೊ ನೋಡೋಣ, ಇನ್ನೂ ಒಂದು 3 days ಇದೆ ಈ ಇಯರ್ ಕಂಪ್ಲೀಟ್ ಆಗೋಕ್ಕೆ. ಬಟ್ ಏನಂದರೆ ನನಗೆ ಅವಾಗೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಇವತ್ತು ಸಂಡೇನೂ ನನಗೆ ಡ್ಯೂಟಿ ಹಾಕಿದ್ರು. ಮತ್ತು ಥರ್ಸ್ಡೇ ನಾನು ರಜೆ ತೊಗೊಂಡಿದ್ನಲ್ಲ, ಅದಕ್ಕೆ ಕಾಫಿ ಕುಡಿತಾ ಇದ್ದೀನಿ. ಸೊ ಅದಕ್ಕೆ ಇವತ್ತು ಬಂದಿದ್ದೀನಿ. ಇವತ್ತು ಹಾಫ್ ಡೇ ಇರುತ್ತೆ. ನೋಡೋಣ ಇವತ್ತು ಅಷ್ಟು ಕಸ್ಟಮರ್ ಇರ್ತಾರೋ ಇಲ್ಲೋ ಗೊತ್ತಿಲ್ಲ, ನೋಡೋಣ. ಅದಕ್ಕೆ ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಾನಾ ವ್ಲಾಗ್ಸ್. ಸೊ ನೋಡಿ, ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಸರು. ಅವ್ರಿಗೂ ಅದಕ್ಕೆ ಒಂದು ಯೂಟ್ಯೂಬ್ ಚಾನಲ್ನಕ್ಕೆ ಸ್ಟಾರ್ಟ್ ಮಾಡಂತೇಳೀನಿ. ಸೂನ್ ಮಾಡ್ತೀನಿ. ಹಾಂ, ಸೊ ಇವತ್ತು ನೋಡಬೇಕು ಪೇಷಂಟ್ ಇರ್ತಾರೋ ಏನೋ ಸಂಡೇ ಇರ್ತಾರೇನ್ರಿ ಇವತ್ತು? ಆಲ್ಮೋಸ್ಟ್ ಕಡಿಮೆ ಹಾಫ್ ಡೇ. ಬೇರೆ ದಿನ ಎಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ ಇಲ್ಲಿ. ಸೊ ಅದಕ್ಕೆ ನೋಡೋಣ, ಇವತ್ತು ಆಗಲ್ಲ ಅನಿಸುತ್ತೆ. ಆದರೂ ಈ ವರ್ಷದ ನನ್ನ ಕೊನೆಯ ಒಂದು ವ್ಲಾಗ್ನ ಮಾಡ್ತಾಯಿದ್ದೀನಿ. ಯಾರಿಗಾದ್ರೂ ಏನಾದರೂ ಕನ್ಫೆಷನ್, ಗ್ರಾಟಿಟ್ಯೂಡ್, ಥ್ಯಾಂಕ್ಸ್, ಸಾರಿ ಹೇಳ್ರಿ. ನನ್ನ ಬದಲಿ ಎಲ್ಲ ಅವರೇ ಹೇಳತ್ತಾರೆ ನೋಡಿ. ಗೋ ಬಿಫೋರ್ ದಿ ಸನ್ಸೆಟ್. ಏನೋ ಹೇಳ್ತಿದ್ರೆ ಹೇಳ್ರಿ, ಆಮೇಲೆ ರಿಗ್ರೆಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೋಡಿ ಗೈಸ್, ಇದೇ ಫಸ್ಟ್ ಟೈಮ್ ಈ ಥರ ಕುತ್ಕೊಂಡಿದ್ದು. ಇಲ್ಲಾಂದರೆ ಹಾಗೆ ಬರ್ತಾನೆ ಇರ್ತಾರೆ. ನೋಡಿ, ಮೆಡ್ಜೆಂಟಲ್ಲಿ ಈ ಬೋರ್ಡ್ ಕಾಣಿಸ್ತಿತ್ತಲ್ಲ ನಿಮಗೆ, ಸೌಲ್ಫುಲ್ HP. ಅದು ಇಲ್ಲೇ ಡೈಲಿ ಹೂ ಕೊಟ್ಟು ಹೋಗ್ತಾರೆ. ಹೂ ಹಾಕ್ಬೇಕಾ? ಅದು ಯಾರು ಹಾಕ್ಬೇಕಾ? ನಾನೇ ಹಾಕ್ಬೇಕಾ? ಇದು ನನ್ನ ಕೆಲಸ. ಮೆಡ್ಜೆಂಟಲ್ಲಿ ಹೆಂಗಿತ್ತು ಇಲ್ಲಿನ ಹಾಗೆ ಇದೆ, ಬಟ್ ಒಂದೇ ಫೋಟೋ, ನಾನು ಸಾಯಿಬಾಬಾನ ಫೋಟೋ ಎಲ್ಲ ತಂದಿಟ್ಕೊಂಡಿದ್ದೆ ಅಲ್ಲಿ. ಸಾಯಿಬಾಬಾನ ಮೂರ್ತಿ ಎಲ್ಲ ತಗೊಂಡು ಬಂದಿಟ್ಟಿದ್ದೆ. ಮೆಡ್ಜೆಂಟ್ ನನ್ನ ಸ್ಟೋರ್, ಅದು ನನ್ನೇ ಸ್ಟೋರ್ ಅಂತೇಳಿ. ಇದು ನಂದೇ ಗಾಯ್ಸ್. ಇದು ಇದು ನಂದೇ ಗಾಯ್ಸ್. ಓಕೆ, ನೋಡಿ ಹಿಂಗಿದೆ. ಬುದ್ಧಿ ಅಲ್ಲಿ ಬರ್ತಾ ಇದೆ. ಒಳ್ಳೇದಾಗೋದಿದೆ ಏನೋ ಅಲ್ಲ, ಅದಕ್ಕೆ ಸ್ವೆಲ್ಲಿಂಗ್ ಬಂದಿದೆ. ಓಕೆ ಗೈಸ್, ಇದು ಹೂವನ್ನ ಹಾಕಿಬಿಟ್ಟು ಮತ್ತೆ ಆಮೇಲೆ ಏನಾದರೂ ಸ್ಪೆಷಲ್ಲಾಗಿ ಏನಾದರೂ ತೋರಿಸೋದಿದ್ರೆ ತೋರಿಸ್ತೀನಿ. ಓಕೆ, ಬಾಯ್. ನಾನು ವಿಡಿಯೋ ಮಾಡ್ತಿರೋದು ಈ ಡೇಟ್. ಇದಾದಮೇಲೆ ಥರ್ಸ್ಡೇನೇ ಬಂದಿದೆ ನೋಡಿ, ಮೊನ್ನೆ ತಾರೀಕು. ಇನ್ನೂ 3 days ಇದೆ, ಬಟ್ ನಂಗೆ ಅವಾಗ ಮಾಡೋಕ್ಕಾಗಲ್ಲ. ಅದಕ್ಕೆ ಈ ವರ್ಷದ ಲಾಸ್ಟ್ ವಿಡಿಯೋ. ಮತ್ತು ನೆಕ್ಸ್ಟ್ ಇಯರ್ ಮತ್ತು ಹೊಸ ವಿಡಿಯೋ. ಇವ್ರು ನಮ್ಮ ಸರು. ಇವರು ಏನು ಹೇಳು, ಹಾಯ್ ಮಾಡಿರಿ ನನ್ನ ಬ್ಲಾಗಿಗೆ, ಯೂಟ್ಯೂಬ್ ಚಾನಲ್. How are you doing, madam? ನಾನು ಚೆನ್ನಾಗಿದ್ದೀನಿ, ನೀವೇ ಹೆಂಗಿದ್ದೀರಾ? ಏನೋ ಕೆಲವೊಂದಿಷ್ಟು ಕ್ವಶನ್ಸ್ ಕೇಳ್ತಾರಂತೆ. ಸೊ ಇದು ಯಾವ್ದು ಸೀಟ್ ಅಂದ್ರಲ್ಲ? The achiever seat. Achiever seat. ಸೊ ಅದಕ್ಕೆ Guys, weekend with ರಮೇಶ್ ಅಲ್ಲ, ಸಾರಿ, ಗಣೇಶ್. ಇವತ್ತು ಸಂಡೇ ಅಲ್ಲ ಗೈಸ್, ಅದಕ್ಕೆ ಈ ಥರ ಸ್ವಲ್ಪ ಖಾಲಿ ಇದೆ. ಅದು ಸಂಡೇನೂ ಫುಲ್ ರಶ್ ಇರುತ್ತಂತೆ. ಏನೋ ಇವತ್ತು ಒಂಚೂರು ಖಾಲಿ ಇದೆ ಅಂತ ಹಿಂಗೆ ವಿಡಿಯೋ ಮಾಡ್ತಿದ್ದೀವಿ, ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ ಇಲ್ಲಿ. ಸೊ ಫಸ್ಟ್ ಕೆಲಸ ನೋಡ್ತೀವಿ, ಅದಾದಮೇಲೆ ಇದು. ಸೊ ಏನಂದರೆ ಸ್ವಲ್ಪ ಖಾಲಿ ಇತ್ತು, ಹಂಗೆ ಏನೋ ಕೆಲವೊಂದಿಷ್ಟು ಕ್ವಶನ್ಸ್ ಕೇಳ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಕೇಳಿ ಅಂತ ಹೇಳಿದ್ದೀನಿ. ಸೊ ಇದು ಏನಂದರೆ ನನ್ನ ಈ ಇಯರ್ದ ಲಾಸ್ಟ್ ವಿಡಿಯೋ ಅಲ್ಲ. ಸೊ ಕೆಲವೊಂದಿಷ್ಟು ಹಂಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಕೇಳಿ. ಬೈ ಪ್ರೊಫೆಷನಲ್ ನೀವು ಫಾರ್ಮಸಿಸ್ಟ್. ಹೌದು. ಆದರೆ ಯೂಟ್ಯೂಬ್ದಲ್ಲಿ ಹೆಂಗೆ ಇಂಟ್ರೆಸ್ಟ್ ಬಂತು ನಿಮಗೆ ಅಂತ? ನನಗೆ
ಯೂಟ್ಯೂಬ್ ಯಾಕಂದರೆ ನಾನು ಅದೇ ಒಂದಿಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ಏನಂತೇಳಿ ನನ್ನ ಮಧು ಗೌಡ ಮತ್ತು ಕೆಲವೊಂದಿಷ್ಟು ಜನ ಇದ್ದಾರೆ ನೋಡಿ, ವರ್ಷ ಕಾವೇರಿ ಅವ್ರದ್ದೆಲ್ಲ ನಾನು ವಿಡಿಯೋಸ್ ನೋಡ್ತಿದ್ದೆ. ಟಿಕ್ಟಾಕಿಂದನೂ ನನಗೆ ಏನಂದರೆ ನಾನು ಟಿಕ್ಟಾಕ್ ಮಾಡ್ಬೇಕಲ್ಲ, ನಾನು ಈ ಥರ ವಿಡಿಯೋಸ್ ಮಾಡ್ಬೇಕಲ್ಲ, ನಾನು ಈ ಥರ ವ್ಲಾಗ್ಸ್ ಮಾಡಬೇಕು, ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸು ನೋಡೋಣ, ನಾನು ಒಂದು ಚಾನಲ್ ಸ್ಟಾರ್ಟ್ ಮಾಡಿಬಿಡೋಣ, ಹೆಂಗಿರ್ತೈತಿ ಏನು ನೋಡ್ಕೊಂಡು ನೋಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೀವೆಲ್ಲರೂ ನಂಗೆ ಸಪೋರ್ಟ್ ಮಾಡಬೇಕು. ಸೊ ಸಪೋರ್ಟ್ ಮಾಡಿ, ಇವಾಗ ಸಪೋರ್ಟ್ ಮಾಡ್ತಿದ್ದೀರಾ, ಸೊ ಇನ್ನೂ ಸಪೋರ್ಟ್ ಮಾಡಿ ಪ್ಲೀಸ್. ಮತ್ತು ಲೈಕ್ ಮಾಡಿ, ವಿಡಿಯೋ ನೋಡ್ತೀರ ಲೈಕ್ ಮಾಡಲ್ಲ ಯಾರು. ಸೊ ಅದಕ್ಕೆ ಸ್ವಲ್ಪ ನನಗೆ ಅದು ವ್ಯೂಸ್ ಬರ್ತಾ ಇಲ್ಲ. ಸೊ ಅಂದರೆ ಏನಂದರೆ ನಂಗೆ ಒಂದು ಮೋಟಿವೇಶನ್ ಸಿಗುತ್ತೆ, ನೀವೆಲ್ಲ ನೋಡಿ ಲೈಕ್ ಮಾಡಿದರೆ ಇನ್ನೂ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಒಳ್ಳೆ ವಿಡಿಯೋನ ಮಾಡಿ ಹಾಕ್ಬೋದು. ಸೊ ಎಲ್ಲರೂ ಪ್ಲೀಸ್ ಲೈಕ್ ಮಾಡಿ, ಓಕೆನಾ? ಓಕೆ ನೆಕ್ಸ್ಟ್ ಈಗ ಭಾಳ ಥರ ಯೂಟ್ಯೂಬರ್ಸ್ ನಾವು ನೋಡಿದ್ರಿ ಮೇಡಮ್. ಅದು ನೀವು ಯಾವ ಪ್ಲಾಟ್ಫಾರ್ಮ್ ಸೆಲೆಕ್ಟ್ ಮಾಡ್ತೀರಿ? ಈಗ ಎಕ್ಸಾಂಪಲ್ ಮೋಟೋ ವ್ಲಾಗಿಂಗ್ ಆತ, ಪ್ರಮೋಷನ್ ಆತ, ಕಾಸ್ಮೆಟಿಕ್ಸ್ ಆತ, ಫುಡ್ ವ್ಲಾಗಿಂಗ್, ಟ್ರಾವೆಲ್ ಡೈರೀಸ್ ಆತ, ನೀವು ಯಾವ್ದು ಪ್ರಿಫರ್ ಮಾಡ್ತೀರಿ? ನಾನು ಫಸ್ಟ್ ಫುಡ್ಡಿಂದೇ ಮಾಡ್ಬೇಕಂತ ಅಂದ್ಕೊಂಡಿದ್ದೆ, ಫುಡ್ಡಿಂದ ಸ್ಟಾರ್ಟ್ ಮಾಡಿದೆ. ಬಟ್ ಏನಂದರೆ ಸ್ವಲ್ಪ ಏನಂದರೆ ನನಗೆ ಇವಾಗ ಮೇಕಪ್ಪಲ್ಲೆಲ್ಲ ಇಂಟ್ರೆಸ್ಟ್ ಇದೆ, ಮತ್ತು ಮಾಡರ್ನ್ ಆ ಥರ ಈ ಥರ ಇನ್ನೂ ನಾನು ಜಾಸ್ತಿ ಎಲ್ಲ ಥರನೂ ವಿಡಿಯೋಸ್ ಮಾಡ್ಬೋದು. ಬಟ್ ಏನಂದರೆ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇದೆ, ಅದಕ್ಕೆ ಅಷ್ಟರಲ್ಲೇ ಮಾಡ್ತಿದ್ದೀನಿ. ನಾನು ಫುಡ್ಡಿನ ಮಾಡ್ತಾ ಇದ್ದೆ, ಬಟ್ ಬೇಡ, ಎಲ್ಲ ನನಗೆ ಏನೇನು ನಾಲೆಜ್ ಇದೆ ಎಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ, ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಮಾತಾಡ್ರಿ. ವಿಡಿಯೋ ಮಾಡ್ತಿದ್ರಿ ಯೂಟ್ಯೂಬ್ದ, ಏನರ ಫನ್ನಿ ಮೂಮೆಂಟ್, ಏನರ ವೇಡ್ ಮೂಮೆಂಟ್, ಯಪ್ಪ ಹಿಂಗೂ ಆಗ್ಬೋದು ಅನ್ನೋದು ಮೂಮೆಂಟ್ದಾಗ ಏನರ ಆಗಿದ್ದೆ ಉಂಟಾ? ಫನ್ನಿ ಮೂಮೆಂಟ್, ಫನ್ನಿ ಅಂತೂ ಎಲ್ಲ ವಿಡಿಯೋದಲ್ಲಿ ನಾನು ಹಿಂಗೆಲ್ಲ ಮಾತಾಡ್ತೀನಿ ಅಂತ ನಾನು ಹಿಂಗೆಲ್ಲ ಅಂದ್ಕೊಂಡಿರಲಿಲ್ಲ. ಹಿಂಗೆಲ್ಲ ವಿಡಿಯೋ ಮಾಡ್ತೀನಿ, ಹಿಂಗೆ ಮಾತಾಡ್ತೀನಿ ಅಂತೇಳಿ. ಸೊ ಏನೋ ಅದೇ ಹೇಳಿದ್ನಲ್ಲ, ಕೆಲವೊಂದಿಷ್ಟು ಜನ ಎಲ್ಲ ಫಾಲೋ ಮಾಡಿದೆ, ನೋಡಿದೆ, ಮಾಡ್ಬೋದಾ ಅಂತ ಅನ್ನಿಸ್ತು. ಸೊ ಅದಕ್ಕೆ ಹಿಂಗೆ ಮಾಡ್ತಾ ಇದ್ದೀನಿ ಅಷ್ಟೇ, ಮತ್ತೇನು ಆ ಥರ ಯಾವುದೇ ಏನಾಗಿಲ್ಲ. ಈಗ ಎಲ್ಲ ಯೂಟ್ಯೂಬರ್ದು ಒಂದು ಸಿಗ್ನೇಚರ್ ಸ್ಟೈಲ್ ಇರುತ್ತೆ, ನಿಮ್ಮದು ಏನಾರ ಇದೆ? ಅದೇ ಹೇಳ್ತೀವಲ್ಲ, ಹಾಯ್ ಗೈಸ್ ಹಿಂಗಂತ ಮಾಡಲ್ಲ. ಮತ್ತು ನ್ಯೂ ಇಯರ್ ರೆಸಲ್ಯೂಷನ್ ಏನಾದರೂ? ನ್ಯೂ ಇಯರ್ ಅದೇ ನನಗೆ ಈ ಜಾಬ್ನೂ ನಂಗೆ ಬಿಡೋಕ್ಕಾಗ್ತಿಲ್ಲ. ಸೊ ಫಾರ್ಮಸಿಸ್ಟ್ ಆಗಿ ಮಾಡೋ ಜಾಬ್ನೂ ನಂಗೆ ಬಿಡೋಕ್ಕಾಗ್ತಿಲ್ಲ. ಸೊ ನಾನು ಯೂಟ್ಯೂಬ್ ಅಷ್ಟೇ ಕಾನ್ಸಂಟ್ರೇಟ್ ಮಾಡಬೇಕಂದ್ರೆ ಅದೂ ಆಗ್ತಿಲ್ಲ. ನನಗೆ ಎರಡೂ ಅಂದರೆ ಇದನ್ನು ಇಷ್ಟಪಟ್ಟು ನಾನು ಕಲ್ತಿದ್ದೆ ಫಾರ್ಮಸಿಸ್ಟು. ಸೊ ಈಗ ಇಷ್ಟಪಟ್ಟೆ ಯೂಟ್ಯೂಬ್ನು ಮಾಡ್ತಿದ್ದೀನಿ. ಸೊ ಎರಡೂ ಬೇಕು ನನಗೆ. ಏನಂದರೆ ಎಲ್ರಿಗೂ ನ್ಯೂ ಇಯರ್ಗೆ ಏನು ಹೇಳೋದಂದರೆ, ನಿಮ್ಗೆ ಏನೇನು ಡ್ರೀಮ್ಸ್ ಇದೆ ಎಲ್ಲ ಏನೇನಿದೆ ಎಲ್ಲನೂ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಎಲ್ಲರೂ ಚೆನ್ನಾಗಿರಿ, ಅವ್ರು ಹಂಗೆ ಇವ್ರು ಹಿಂಗೆ, ಅವ್ರು ಹಂಗೆ ಮಾಡ್ತಾರೆ ಇವ್ರು ಹಿಂಗೆ ಮಾಡ್ತಾರೆ, ಅದನ್ನೆಲ್ಲ ಬಿಟ್ಟಾಕಿ ಸೊ ನಿಮ್ಮ ಡ್ರೀಮ್ ಏನಿದೆಯಲ್ಲ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಸೊ ಎಲ್ಲರಿಗೂ ನೀವೇನಾದರೂ ಹೇಳಿ ಮತ್ತೆ ಒಳ್ಳೇದಾಗಲಿ. 2025 ಮುಗ್ತಾ ಬಂತು, ಇನ್ನು 3 ದಿವಸ ಇದೆ. ಯಾರಿಗಾದರೂ ಏನಾದರೂ ಕನ್ಫೆಷನ್, ಗ್ರ್ಯಾಟಿಟ್ಯೂಡ್, ಥ್ಯಾಂಕ್ಸ್, ಸಾರಿ ಏನಾದರೂ ಹೇಳೋದಿದೆಯಾ? ನಾನು ಥ್ಯಾಂಕ್ಸ್ ಎಲ್ಲರಿಗೂ ಹೇಳ್ತೀನಿ. ನನ್ನಿಂದ ಯಾರಿಗಾದರೂ ಹರ್ಟ್ ಆಗಿದ್ದರೆ, ಕೆಲವೊಂದಿಷ್ಟು ಜನಕ್ಕೆ ಹರ್ಟ್ ಆಗಿರ್ಬೋದು ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ. ಸೊ ಅವ್ರಿಗೆಲ್ಲ ಸಾರಿ. ನೆಕ್ಸ್ಟ್ ಇಯರ್ ಎಲ್ಲ ಚೆನ್ನಾಗಿರೋಣ. ಮತ್ತು ಅದೇ ಹೇಳಿದ್ನಲ್ಲ, ನಿಮ್ಮ ಡ್ರೀಮ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಎಲ್ಲ ಚೆನ್ನಾಗಿರಿ. ಅದೇ ಬೇರೆಯವ್ರ ಬಗ್ಗೆ ಮಾತಾಡೋದು ಅದೆಲ್ಲ ಬಿಟ್ಟು ನಮ್ಮ ಕೆಲಸದ ಮೇಲೆ ನಾವು ಫೋಕಸ್ ಮಾಡಿಕೊಂಡು ಚೆನ್ನಾಗಿರೋಣ, ನಮ್ಮ ಕೆಲಸನ ನಾವು ಕಂಟಿನ್ಯೂ ಮಾಡೋಣ. ಸೊ ನಿಮ್ಗೆ ಏನು ಇಷ್ಟ ಇರುತ್ತಲ್ಲ ಅದನ್ನೇ ಮಾಡಿ. ಇವಾಗ ನೋಡಿ ನನಗೆ ಯೂಟ್ಯೂಬ್ ಮಾಡೋಕ್ಕೆ ಕೆಲವೊಂದಿಷ್ಟು ಜನ ಬೇಡ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ದಾರೆ, ಮಾಡಬೇಡಿ ಯಾಕೆ ಬೇಕು ಹಂಗೆ ಹಿಂಗೆ ಅಂತ. ಬಟ್ ಏನಂದರೆ ನನಗೆ ಅದು ಒಂದು ಡ್ರೀಮು, ಮಾಡಬೇಕನ್ನೋ ಒಂದು ಕನಸಿತ್ತು. ಸೊ ಮಾಡಿದೆ. ಸೊ ಅದರಿಂದ ಎಷ್ಟು ನಂಗೆ ಯೂಸ್ ಆಗುತ್ತೆ, ಏನಾಗುತ್ತೆ, ಏನೇನಂತ ನೋಡೋಣ ಮುಂದೆ. ಇವಾಗ ಟ್ರೈ ಮಾಡ್ತಾಯಿದ್ದೀನಿ, ಕಷ್ಟಪಡ್ತಾ ಇದ್ದೀನಿ. ಸೊ ನೋಡೋಣ. ಅದೇ ಥರ ನಿಮಗೂ ಯಾವುದಾದ್ರೂ ಡ್ರೀಮ್ಸ್ ಇದ್ದರೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಅವ್ರ ಮಾತು ಕೇಳಬೇಡಿ, ಓಕೆ? ಈಗ ಹೊಸದಾಗಿ ಹುಡುಗಿಯರು ಯೂಟ್ಯೂಬಿಗೆ ಬರ್ಬೇಕಾ ಹಿಂದೆ ಮುಂದೆ ಮಾಡ್ತಾರೆ, ವಿಚಾರ ಮಾಡ್ತಾರೆ, ಫಿಯರ್ ಇರ್ತೈತೆ. ಆ ಅಂಥ ಅಪ್ಕಮರ್ಸಿಗೆ ಏನು ಹೇಳ್ತೀರಿ ಅಂತ? ಅದೇ ನಾನು ಇವಾಗ ಹೇಳಿದ್ನಲ್ಲ, ಸ್ಪೆಷಲಿ ಗರ್ಲ್ಸಿಗೆ ಹೇಳೋದು. ಸೊ ನಿಮ್ಗೇನು ಅದು ಒಂದು ಯೂಟ್ಯೂಬ್ ಮಾಡಬೇಕು, ಬಟ್ ಯಾರೇನು ಅನ್ಕೊತಾರೋ ಏನೋ ಟ್ರೋಲ್ ಆಗುತ್ತೆ ಏನೋ ಹಂಗಿಂಗಂತ ಸ್ವಲ್ಪ ಭಯ ಇರುತ್ತೆ. ಟ್ರೋಲ್ ಮಾಡೋರು ಮಾಡ್ತಾ ಇರ್ತಾರೆ, ಅವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ. ಅವ್ರು ಟ್ರೋಲ್ ಮಾಡಿದಾಗೆ ನಾವು ಬೆಳೆಯೋಕ್ಕೆ ಆಗೋದು. ಸೊ ಅದಕ್ಕೆ ಏನು ತಲೆ ಕೆಡಿಸ್ಬೇಡಿ. ಇವಾಗ ಯಾರು 2026 ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಲ್ಲ ಯೂಟ್ಯೂಬ್ನ, ಸೊ ಸ್ಟಾರ್ಟ್ ಮಾಡಿ. ಯಾರು ಭಯ ಪಡಬೇಡಿ. ಏನಂದರೆ ಒಳ್ಳೆ ಕಂಟೆಂಟ್ ಮಾಡ್ಕೊಂಡು ಹೋದರೆ ಏನು ಭಯ ಇಲ್ಲ. ಕುಕ್ಕಿಂಗ್ ಆಗಲಿ, ಇವಾಗ ಮೇಕಪ್ ಮತ್ತು ನಿಮ್ಗೇನು ನಾಲೆಜ್ ಇದೆಯಲ್ಲ ಅದನ್ನೆಲ್ಲ ನೀವು ತೋರಿಸೋ ಹೋದರೆ ಅದರಿಂದ ನೀವು ಅರ್ನ್ ಮಾಡ್ಬೋದು. ಸೊ ಚೆನ್ನಾಗಿದೆ ಎಲ್ಲ ಮಾಡಿ, ಭಯ ಪಡಬೇಡಿ. ಸೊ ನಾನು ಮಾಡ್ತಾ ಇದ್ದೀನಿ, ನೋಡೋಣ, ಟ್ರೈ ಮಾಡೋಣ ಎಷ್ಟು ಸಕ್ಸಸ್ ಆಗುತ್ತೆ ಏನು ಅಂತ. ಸೊ ನನಗೂ ಕೆಲವೊಂದು ಜನ ಬೇಡ ಅಂತ ಹೇಳಿದರು, ಬಟ್ ಆದರೂ ಮಾಡ್ತಾ ಇದ್ದೀನಿ. ನೋಡೋಣ, ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು, ಸಪೋರ್ಟ್ ಮಾಡಿ. ಅಕಸ್ಮಾತ್ ನಿಮ್ಮ ಜೀವನದಾಗ ವಾಪಸ್ ತೊಗೊಂಬರೋದು ಮೂಮೆಂಟ್ ಏನೋ ತಿಂಗಾದರೂ ಏನಿರ್ಬೋದು? ನಮ್ಮ ಚಿನ್ನು ಮೀನ್ಸ್ ನಮ್ಮ ಚಿನ್ನು, ನಮ್ಮ ಮನೇಲಿ ಒಂದು ಡಾಗ್ ಇತ್ತಲ್ಲ, ಪಗ್ಗು. ಸೊ ಅದು ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಬಟ್ somehow you have lost it. Suppose you professionally pharmacist, passionately
ಯೂಟ್ಯೂಬರ್ ಅಕಸ್ಮಾತ್ ಯಾವ್ದಾದ್ರು ಒಂದು ಡ್ರಾಪ್ ಮಾಡೋದಿತ್ತಂದ್ರೆ ಯಾವ್ದು ಬಿಡ್ತೀರಿ? ಅಯ್ಯೋ ದೊಡ್ಡ ಕ್ವಶನ್ ಕೇಳಿದ್ರಿ. ಎರಡೂ ಬಿಡಲ್ಲ. ಹೈಪೋಥೆಟಿಕಲ್ ಇಲ್ಲ, ಈಗ ಸಪೋಸ್ ನೆಸೆಸರಿನೇ ಐತಿ ಇದು. ನೆಸೆಸರಿ ಇತ್ತಂದ್ರೆ ಇದೇ ಬಿಡ್ತೀನಿ, ಯೂಟ್ಯೂಬ್ ಬಿಡಲ್ಲ. ಇದೇನಂದ್ರೆ ಕಟ್ ಆಗಿ ಮಾತಾಡ್ತಾ ಇದೀವಿ. ಕಸ್ಟಮರ್ ಬಂದು ಹೋಗೋದು ಎಲ್ಲ ಫುಲ್ ಬಿಟ್ಟು ಕಟ್ ಆಗಿ ಮತ್ತೆ ಕಂಟಿನ್ಯೂ ಏನು ಹಿಂಗೆ ಮಾತಾಡ್ತಾ ಇದಾರ, ಕೆಲಸ ಬಿಟ್ಟಲ್ಲ, ಕಟ್ ಮಾಡಿ ಮಾತಾಡ್ತಾ ಇದೀವಿ. ನೆಕ್ಸ್ಟ್ ಫೈನಲಿ ಒನ್ ಲೈನ್ ಫಾರ್ ಯುವರ್ ಸಬ್ಸ್ಕ್ರೈಬರ್ಸ್. ಒನ್ ಲೈನ್. ಸೊ ನೀವೆಲ್ಲ ಇಟ್ ಮಸ್ಟ್ ಬಿ ಇನ್ಸ್ಪಿರೇಷನಲ್. ನೀವೆಲ್ಲ ನನಗೆ ಸಪೋರ್ಟ್ ಮಾಡಿದರೆ ಸೊ ನಿಮ್ಮಿಂದ ನಾನು ಸ್ವಲ್ಪ ಬೆಳಿತೀನಿ. ಸೊ ನಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಮತ್ತು ಕೆಲವೊಂದಿಷ್ಟು ಜನ ನಂದು ಯೂಟ್ಯೂಬ್ ನೋಡಿಕೊಂಡು ಸ್ಟಾರ್ಟ್ ಮಾಡೋರು ಇದ್ದೀರಾ, ಎಲ್ಲರೂ ಕಮೆಂಟ್ ಮಾಡಿದ್ದೀರಾ. ಸೊ ಅದಕ್ಕೆ ಅವರಿಗೆ ನಾನು ಯಾವ ಥರ ಸ್ಟೆಪ್ನ ಕಂಪ್ಲೀಟ್ ಮಾಡಿದ್ದೀನಿ, ನನಗೆ ಯಾರು ಏನೂ ಹೇಳ್ಕೊಟ್ಟಿಲ್ಲ. ಸೊ ನಾನು ನೋಡಿಬಿಟ್ಟು ಕಲಿತು ಇದನ್ನು ಮಾಡ್ಕೊಂಡು ಬಂದಿದ್ದು ಈ ಜರ್ನಿ. ಸೊ ನಿಮಗೆಲ್ಲ ಈಸಿ ಆಗುತ್ತೆ. ಸೊ ನಾನು ಏನಾದರೂ ಇದರಲ್ಲಿ ಸಕ್ಸಸ್ ಆದೆ, ಫುಲ್ ಏನದು ಮಾನಿಟೈಸೇಷನ್ ಅದೆಲ್ಲ ಆದಮೇಲೆ ಯಾವ ಥರ ಆಯಿತು, ಏನು ಯಾವ ಸ್ಟೆಪ್ ನಾನು ಎಲ್ಲಿ ಮಿಸ್ಟೇಕ್ ಮಾಡಿದೆ ಏನು ಅನ್ನೋದೆಲ್ಲನೂ ನಾನು ಹೇಳ್ತೀನಿ. ಸೊ ನೀವು ಅದನ್ನು ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ನಿಮ್ಗೆ ಜಲ್ದಿನೇ ಮಾನಿಟೈಸೇಷನ್ ಆಗುತ್ತೆ. ಸೊ ಮಾನಿಟೈಸೇಷನ್ ಆಗುತ್ತೆ, ಹೇಳ್ರಿ, ಮಾನಿಟೈಸೇಷನ್ ಆಗುತ್ತೆ. ಸೊ ಅದೇ ಆ ಥರ ನಿಮಗೊಂದು ಹೆಲ್ಪ್ ಆಗುತ್ತೆ. ಸೊ ಜಲ್ದಿನೇ ನೀವೆಲ್ಲನೂ ಮಾಡ್ಕೋಬೋದು. ಸೊ ಅದಕ್ಕೆ ನಂಗೆ ಬೇಗ ಸಪೋರ್ಟ್ ಮಾಡಿ, ಬೇಗ ಮಾನಿಟೈಸೇಷನ್ ಮಾಡೋಣ, ಕಂಪ್ಲೀಟ್ ಮಾಡೋಣ. ಅದನ್ನು ಕಂಪ್ಲೀಟ್ ಆದಮೇಲೆ ಯಾವ ಥರ ಆಯಿತು ಏನು ಅಂತ ಎಲ್ಲನೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಇದು ಒಂದು ನನ್ನ ನೋಡಿ ಸ್ವಲ್ಪ ಒಂದು 4-5 ಮೆಂಬರ್ಸ್ ಇದ್ದಾರೆ ಮಾಡೋರು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಂತ. ಅವರಿಗೆಲ್ಲ ನಾನು ಯಾವ ಥರ ಸ್ಟೆಪ್ ಇದನ್ನು ಮಾಡಿದೆ, ಏನೇನು ಮಾಡಿದೆ ಅಂತ ಎಲ್ಲನೂ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಮಾನಿಟೈಸೇಷನ್ ಆದಮೇಲೆ. ಸೊ ಅದಕ್ಕೆ ಬೇಗ ಸಪೋರ್ಟ್ ಮಾಡಿ. ಹಿಯರ್ ವಿ ಎಂಡ್ ದ ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಮತ್ತೆ ನೆಕ್ಸ್ಟ್ ಏನು ಮಾಡೋಕೆ ಏನೂ ಇಲ್ಲ, ಹಾಗೆ ಏನಾದರೂ ಇದ್ದರೆ ನೆಕ್ಸ್ಟ್ ಕ್ಲಿಪ್ ಹಾಕ್ತೀನಿ. ಗೈಸ್ ಸೂನ್ ಈ ವಿಡಿಯೋ ಚಾನಲ್ದಾಗ ಬರ್ತದೆ. ಗೋ ವಾಚ್, ಲೈಕ್, ಸಬ್ಸ್ಕ್ರೈಬ್, ಶೇರ್, ಕಮೆಂಟ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ. ಸೊ ಈ ವರ್ಷದ ಈ ವಿಡಿಯೋ ಕೊನೆಯ ವಿಡಿಯೋ, ಈ ವರ್ಷದ ಇದು ಒಂದು ಕೊನೆಯ ವಿಡಿಯೋ. ಸೊ ಮತ್ತೆ ನೆಕ್ಸ್ಟ್ ವರ್ಷ ಮತ್ತೆ ಹೊಸ ವಿಡಿಯೋಯಿಂದ ಬರ್ತೀನಿ. ಸೊ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಸೊ ಎಲ್ಲರೂ ಚೆನ್ನಾಗಿರಿ, ಚೆನ್ನಾಗಿ ಆಗಲಿ ನಿಮ್ಮದು ಸೈನಿಂಗ್ ಆಫ್ ನೆಕ್ಸ್ಟ್ ಸೈನಿಂಗ್ ಇಯರ್. ಓಕೆ, ಸೈನಿಂಗ್ ಆಫ್ ಸೈನಿಂಗ್ ಆಫ್ ಸಹನಾ. ಸೊ ಅದೇ ಥ್ಯಾಂಕ್ ಯು. ಇಷ್ಟು ಥರ ಎಲ್ಲ ಕ್ವಶನ್ ಕೇಳಿ ಏನಿರಂತ ಒಂದು ಸ್ವಲ್ಪ ವಿಡಿಯೋನ ಏನಂದರೆ ಎಡಿಟ್ ಮಾಡಿ ಹಾಕ್ತೀನಿ. ಕ್ರಿಯೇಟಿವ್ ಆಗಿ ನೋಡೋರಿಗೆ ಸ್ವಲ್ಪ ಏನನ್ಬೇಕು, ನೋಡೋರಿಗೆ ಇಂಟ್ರೆಸ್ಟ್ ಥರ ವಿಡಿಯೋನ ಮಾಡಿಕೊಟ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಓಕೆ, ಬಾಯ್.